ಹಾಯ್! ಎಲ್ರಿಗೂ ನಮಸ್ತೆ. ಮನೆಯಲ್ಲಿನೇ ಒಳ್ಳೆ ಬೆಣ್ಣೆ, ಒಳ್ಳೆ ತುಪ್ಪನ ರೆಡಿ ಮಾಡ್ಕೊಳ್ಳೋದು ತುಂಬಾ ಸುಲಭ. ಅದನ್ನು ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಮಗೆ ಅದ್ರ ಮೇಲೆ ಪ್ರೀತಿ ಇತ್ತು ಅಂದರೆ ಏನಾದರೂ ಮಾಡ್ಕೋಬೋದು. ಅಮ್ಮ ಮಾಡ್ತಿದ್ದನ್ನ ನೋಡ್ತಾ ಇದ್ದೆ. ಹಾಗೆ ಅಮ್ಮನಿಂದ ಕೂಡ ಕೇಳಿ ತಿಳ್ಕೊಂಡಿದ್ದು ನಿಮ್ಮ ಜೊತೆನೂ ಶೇರ್ ಮಾಡ್ಕೋಣ ಅಂತ ಹೇಳಿ. ನನಗೆ ಈ ಥರ ಕೆಲಸ ಮಾಡೋದಕ್ಕೆ ತುಂಬಾ ಇಷ್ಟ. ಸುಮಾರು 25 ದಿನಗಳಿಂದನೂ ಕೆನೆ ಎತ್ತಿಟ್ಟಿದ್ದನ್ನು ಇವತ್ತು ಮಿಕ್ಸಿಗೆ ಹಾಕ್ಕೊಂಡು ಅದರಲ್ಲೊಂದು ಐಸ್ ಕ್ಯೂಬ್‌ನ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡ್ಬೋದು. ಅಮ್ಮ ನಾಳೆ ಮಜ್ಜಿಗೆ ಮಾಡ್ತೀನಿ ಅಂದರೆ ರಾತ್ರಿ ಒಂದು ಬಿಂದಿಗೆ ನೀರು ತುಂಬಿ ಹೊರಗಡೆ ಇಡೋರು. ನೀರು ತಣ್ಣಗಿದ್ದಷ್ಟು ಭಾಳ ಬೇಗ ಬೆಣ್ಣೆ ಬೀಳುತ್ತೆ ಅಂತ ಹೇಳೋರು. ಸೊ ಹಾಗಾಗಿ ಅವರಿಗೆ ಆ ಟೈಮಲ್ಲಿ ಕಷ್ಟ ಇತ್ತು. ನಮಗೆ ಫ್ರಿಡ್ಜ್ ಇದೆ, ಭಾಳ ಬೇಗ ಮಾಡ್ಕೊಂಬಿಡ್ಬೋದು. ಇವಾಗ ಇದನ್ನು ಸುಮಾರು 4ರಿಂದ 5 ಬರಿನಾದರೂ ತೊಳಿತಾನೆ ಇರಬೇಕು. ತೊಗೊಂಡಿರೋ ಹಾಲನ್ನು ಚೆನ್ನಾಗಿ ಕಾಸಿ, ಕೆನೆ ಎತ್ತಿಟ್ಬಿಟ್ಟು ಅದನ್ನು ನಾವು ಬೆಣ್ಣೆ ಮಾಡಿಕೊಂಡು ತುಪ್ಪ ಕಾಯ್ಸ್ದಾಗ ಸಿಗುವಂಥ ಖುಷಿ, ನಾವು ಅಂಗಡಿಯಿಂದ ತೊಗೊಂಡು ಬಂದು ಕಾಯ್ಸ್ದಾಗ ಆ ಖುಷಿ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನ ಹಾಕಿ ಮತ್ತೆ 3ರಿಂದ 4 ಬರಿನಾದರೂ ತೊಳ್ಕೊಬೇಕು. ಬರೀ ಮನೆಯಲ್ಲೇ ಮಾಡಿರುವಂಥ ಬೆಣ್ಣೆ ಅಂತ ಅಲ್ಲ, ಹೊರಗಡೆ ಶಾಪಿಂದ ತೊಗೊಂಡು ಬಂದಿರೋದು ಕಲ್ಲುಪ್ಪನ್ನ ಹಾಕಿ ತೊಳೆಯೋದು ತುಂಬಾ ಒಳ್ಳೆಯದು. ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ ಅಲ್ವಾ? ಸೊ ಹಾಗಾಗಿ ಆಲ್ರೆಡಿ ನಮಗೆ ಅದ್ರ ಕಲರ್ ಚೇಂಜ್ ಆಗುತ್ತೆ, ಅದ್ರ ಸ್ಮೆಲ್ಲೆಲ್ಲ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವು ಅದನ್ನು ತೊಳ್ಕೊಬೇಕು. ತೊಳ್ಕೊಂಡಿದ್ದು ನಮಗೆ ಸುಮಾರು ದಿನಗಳವರೆಗೂ ಅಡುಗೆಗೆ ಯೂಸ್ ಮಾಡ್ಬೋದು, ದೋಸೆಗೆ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ನೋಡಿ ಈ ಥರ ಆಗಬೇಕು. ಇವಾಗ ಇದನ್ನು ಲೋ ಫ್ಲೇಮಲ್ಲಿನೇ ತುಪ್ಪನ ಕಾಯ್ಸ್ಕೋಬೇಕು. ಇಲ್ಲಿ ಕೂಡ ಅಷ್ಟೇ ಒಂದು ಅರ್ಧ ಗಂಟೆ ನಿಂತೇ ಕಾಯ್ಸ್ಕೋಬೇಕು. ಆ ಕಡೆ ಈ ಕಡೆ ಹೋದರೆ ಕೆಲವೊಂದು ಸರಿ ಉಕ್ಕೋಗ್ಬಿಡುತ್ತೆ, ಕಲರ್ ಚೇಂಜ್ ಆಗುತ್ತೆ, ಅದರ ಪರಿಮಳ ಮನೆಯೆಲ್ಲ ಹರಡುತ್ತೆ. ಆ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ನೀರಲ್ಲಿ ಅದ್ದಿ ಹಾಕಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಇಲ್ಲಿ ವೀಳ್ಯದೆಲೆ ಹಾಕೋಬೋದು, ಕರಿಬೇವು ಕೂಡ ಹಾಕೋಬೋದು, ನಿಮ್ಮ ಇಷ್ಟ. ಕಂಪ್ಲೀಟಾಗಿ ಅದು ಚಟಪಟ ಅನ್ನತ್ತೆ. ಅದೆಲ್ಲ ಸ್ಟಾಪ್ ಆದಮೇಲೆ ನಾನು ಇದನ್ನು ಒಂದು ಜಗ್ಗಲ್ಲಿ ಸೋಸ್ಕೊಳ್ತಿದ್ದೀನಿ. ತುಂಬ ಒಳ್ಳೆ ತುಪ್ಪ, ತುಂಬ ಪರಿಮಳ ಬರುವಂಥ ತುಪ್ಪ. ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್